ಅದು ಮೋಸ್ಟ್ ಕ್ರಿಯೇಟಿವ್ ಪಾರ್ಟ್ ಅಂದರೆ ಅದೇ ಕಂಟ್ರೋಲ್. ಐ ಲವ್ ಹ್ಯಾವಿಂಗ್ ಕಂಟ್ರೋಲ್. ಹಾಂ, ಅಂದರೆ ಈ ಕಲರ್ ಬೇಡ ಅಂದರೆ ಈ ಕಲರ್ ಬೇಡ ಆ ಫ್ರೇಮಲ್ಲಿ ಅಷ್ಟೇ. ಸೊ ಅದು ತುಂಬ ಖುಷಿ ಆಗುತ್ತೆ. ಕಲಿಯೋದು ಸಿಕ್ಕಾಪಟ್ಟೆ ಇದೆ. ಅದೂ ಕಲಿಯೋದು ಅಫ್ಕೋರ್ಸ್ ವಿ ಆಲ್ ಲೈಕ್ ಅಲ್ವಾ, ಹೊಸದು ಎಕ್ಸ್ಪ್ಲೋರ್ ಮಾಡೋದು, ಕಲಿಯೋದು, ಅದೊಂದು ಖುಷಿ. ಅದಕ್ಕೂ ಶ್ರೀನಿಧಿ ಬೆಂಗಳೂರು ಅವ್ರದ್ದು ಡೈರೆಕ್ಷನ್ ಮತ್ತು ಸ್ಕ್ರೀನ್ ರೈಟಿಂಗ್ ವರ್ಕ್ಶಾಪ್ ಇತ್ತು. ಅದೇ ಬ್ಲಿಂಕ್ ಡೈರೆಕ್ಟರ್. ಸೊ ಅದನ್ನು ಅಟೆಂಡ್ ಆಗಿ ಮಾಡಿದ್ದು. ಚಾಲೆಂಜಿಂಗ್ ಐ ಥಿಂಕ್ ಫಸ್ಟ್ ಟೈಮು ಏನೋ ಗೊತ್ತಿಲ್ಲ, ತುಂಬ ಕಷ್ಟಪಟ್ಟೆ. ಬಿಕಾಸ್ ಹೇಗೆ ಮಾಡೋದು ಅಂತಾನೆ ಗೊತ್ತಿಲ್ವಲ್ಲ. ಫ್ರಮ್ ದ ಸ್ಕ್ರ್ಯಾಚ್ ಗೈಡ್ ಮಾಡೋಕ್ಕೆ ಎಲ್ಲ ಕಡೆ ಇದ್ದರು, ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಯು ಹ್ಯಾವ್ ಟು ಟೇಕ್ ಅ ಕಾಲ್. ಐ ಥಿಂಕ್ ಇಂಥ ಸ್ಕೆಡ್ಯೂಲಲ್ಲಿ ಇಷ್ಟು ಶಾರ್ಟ್ಸ್ ಏನಾದರೂ ಆಗಿ ಮುಗಿಸ್ಲೇಬೇಕು. ಮಳೆ ಬರುತ್ತೋ ಬಿಸಿಲು ಬರುತ್ತೋ ಏನೋ ಮಾಡಿ ಮುಗಿಸ್ಬೇಕು ಅನ್ನೋದು ಅದೊಂದು. ಅದೇ ವಿತ್ ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ. ಆ್ಯಕ್ಟಿಂಗ್ ಅಂದರೆ ಹಿಂದಿನ ದಿನ ಸ್ಕ್ರಿಪ್ಟ್ ನೋಡಿಕೊಂಡು ಹಾಂ ಅಷ್ಟೇ. ಇದಷ್ಟು ಜನದ್ದು ನೋಡ್ಕೊಳ್ಳೋದು ಒಂದು ಸ್ವಲ್ಪ. ಐ ಥಿಂಕ್ ಪ್ರಾಬಬ್ಲಿ ದೊಡ್ಡ ದೊಡ್ಡ ಸೆಟ್ಟಲ್ಲಿ ಎಲ್ಲದಕ್ಕೂ EP ಅಂತ ಇರ್ತಾರೆ, ಲೈನ್ ಪ್ರೊಡ್ಯೂಸರ್ ಇರ್ತಾರೆ. ಎಲ್ಲದನ್ನು ಮ್ಯಾನೇಜ್ ಮಾಡೋದು ಕಷ್ಟ ಆಯಿತು ಅಂತ ಅನ್ನಿಸ್ತು ಒಂದು ಸ್ವಲ್ಪ. ಎಲ್ಲರನ್ನೂ ಮ್ಯಾನೇಜ್ ಮಾಡೋದು, ಎಲ್ಲದನ್ನೂ ಮ್ಯಾನೇಜ್ ಮಾಡೋದು. ಆಮೇಲೆ ತುಂಬ ಲೊಕೇಶನ್ಸ್ ಇತ್ತು. ನೀವು ನೋಡಿರ್ತೀರ, ಕ್ಯಾಫೆಟೇರಿಯಾ ಇದೆ, ಆಫೀಸ್ ಇದೆ, ಆಮೇಲೆ ಶೋರೂಮ್ ಸಿಗೋದು ಚಾಲೆಂಜ್ ಆಯಿತು. ಏಕೆಂದರೆ ಪ್ರಾಬ್ಲಮ್ ಏನಂದರೆ ಅದೇ ಡೆಮಾಲಿಷ್ ಆಗುತ್ತಲ್ಲ ಲಾಸ್ಟಲ್ಲಿ. ಸೊ ಎವ್ರಿ ಒನ್ ಇಸ್ ಲೈಕ್ ಅಯ್ಯೋ ಬ್ಯಾಡ್ ಲಕ್, ಅದು ಆ ಥರ ತೋರಿಸ್ಬಿಟ್ರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಆಲ್ಮೋಸ್ಟ್ ಒಂದು 12-13 ಶೋರೂಮ್ಗೆ ಹೋಗಿ ಕೇಳಿದ್ದು. ಇದೊಂದು ಓಕೆ ಆಯಿತು. ಹಾಂ, ಬಟ್ ತುಂಬ ಇಷ್ಟ ಆಗಿದ್ದು ಇದೆ ಓಕೆ ಆಯಿತು.